ಸ್ವಲ್ಪ ಕಮ್ಮಿ ಮಾಡಿ ಸರ್ ಅಂತ. ಈಗಿನ ಎಪಿಸೋಡ್ಸ್ ಅಲ್ಲಿ ಕುಡಿಯೋದು ನೋಡಿದೀರಾ? ನಿಜ ಕಡಿಮೆ ಮಾಡಿದೀನಿ. ಹೌದು, ಇವಾಗ ಸ್ವಲ್ಪ ಜವಾಬ್ದಾರಿ ಬರ್ತಾ ಇದೆ ಅನ್ಸುತ್ತೆ ನಾನು ನೋಡಿರೋ ಪ್ರಕಾರ. ಓಕೆ ಓಕೆ, ಥ್ಯಾಂಕ್ ಯು. ನಿಮ್ಗೆ ಹೇಳಿದ್ದು ಅದು ಚೆನ್ನಾಗಿರಲ್ಲ. ವರ್ಲ್ಡ್ ಮಾರ್ಕ್ ಆಯ್ತು. ಸೊ ಹೋಪ್ಫುಲಿ ನಿಮ್ಗೆ ನಮ್ಮ ಕೃಷ್ಣ ರುಕ್ಕು ಇಷ್ಟ ಆಗ್ತಿದೆ ಅನ್ಸುತ್ತೆ. RCB, ಜೈ RCB, ಜೈ RCB. 6 ಸಲ ಬಂದ್ರು RCB, 60 ಸಲ ಕಪ್ ನಮ್ದೆ, ಮಿಸ್ ಇಲ್ದೆ. ಈ ಸಲ ಕಪ್ ನಮ್ದೆ. ಸೊ ಎಷ್ಟೋ ಜನ ಐ ಥಿಂಕ್ ಸೀರಿಯಲ್ ಯಾವುದು ಅಂತ ಗೊತ್ತಿಲ್ಲದೆ ಇರೋರಿಗೆ ನಮ್ದು ಹೊಸ ಸೀರಿಯಲ್ ಶುರು ಆಗಿರೋದು ಜಿ ಕನ್ನಡಗೆ, ಕೃಷ್ಣ ರುಕ್ಕು ಅಂತ. ಅಂಡ್ 6:30ಗೆ ಬರುತ್ತೆ. ಬಟ್ ಇವತ್ತು ನಾವು ಲೈವ್ ಬಂದಿದ್ ರೀಸನ್ ಏನು ಅಂದ್ರೆ 1 hour ಟೆಲಿಕಾಸ್ಟ್ ಇದೆ ಇವತ್ತು. ಸೊ ಅದನ್ನ ಹೇಳೋದಿಕ್ಕೆ ನಾವು ಲೈವ್ ಬಂದ್ವಿ. ಜೈ RCB 1 hour ಟೆಲಿಕಾಸ್ಟ್ ಇವತ್ತು. ವಿನಯ್ ಅಂಡ್ ಕಲ್ಯಾಣಿ ಅವ್ರ ಮದ್ವೆಗೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ? ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದೆ. ಅದನ್ನೇ ಹೇಳಿದ್ದು. ಈಗ ನಮಗೂ ಗೊತ್ತಿಲ್ಲ, ಒಂದು ಟ್ವಿಸ್ಟ್ ಅಂತ ಕೊಟ್ರು. ಯಾವ್ದೋ ಒಂದು ಹುಡುಗಿ ಬಂದು ಈ ತರ ಇಷ್ಟಪಡ್ತಾ ಇದೀವಿ ಎಷ್ಟೋ ವರ್ಷದಿಂದ ನಿಮ್ಮ ಅಣ್ಣನ ಹಂಗೆ ಹಿಂಗೆ ಅಂತ. ಬಟ್ ಆ ಹುಡುಗಿನ ಇಟ್ಕೊಂಡು ನಾವು ಒಂದಷ್ಟು ಕ್ರಾಸ್ ಕ್ವಶನ್ ಮಾಡಿದೀವಿ, ಏನು ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ದೀರಾ ಅದು ಇದು ಅಂತ. ಬಟ್ ಇದನ್ನೆಲ್ಲ ಮಿಸ್ ಮಾಡ್ಕೊಂಡ್ಬಿಡಿ. ಚೆನ್ನಾಗಿದೆ ಆ ಒಂದು ಎಪಿಸೋಡ್, ಅಂದ್ರೆ ಆ ಒಂದು ಸೀನ್ ತುಂಬಾ ಚೆನ್ನಾಗಿದೆ. ನೋಡಿ ಏನಾಗ್ಬೋದು ಅಂತ ಸಪೋರ್ಟ್ ಮಾಡ್ತೀವಿ ಖಂಡಿತ. ಕಲ್ಯಾಣಿ ಮತ್ತೆ ವಿನಯ್ಗೆ ಸಪೋರ್ಟ್ ಮಾಡ್ಲೇಬೇಕು, ಅವರಿಗೆ ಆಪ್ಷನ್ ಇಲ್ಲ. ಹುಡುಗ ಬೇರೆ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ, ಇಷ್ಟ ಲವ್ ಆಗ್ಬಿಟ್ಟಿದ್ದಾನೆ. ನಾನು ಇವಾಗ ಆಕ್ಚುಲಿ ನೆನ್ನೆ ಎಪಿಸೋಡ್ ಇರ್ಲಿಲ್ಲ ನಮ್ದು ಟೆಲಿಕಾಸ್ಟ್. ಬಟ್ ಇವತ್ತು 1 hour ಇದೆ. ಸೊ ಇವತ್ತು ಆರಾಮಾಗಿ 1 hour ನೋಡಿ. ಎಲ್ಲ 1 hour ಇದೆ ಎಲ್ಲ ಸೀರಿಯಲ್. ಹುಡುಗ ಯಾರು ಅಂದ್ರೆ ಕಲ್ಯಾಣಿ ಹುಡುಗ ಕಲ್ಯಾಣಿ ಅವ್ರನ್ನ ಮದ್ವೆ ಆಗ್ತಾರ ವಿನಯ್, ನಮ್ ವಿನಯ್ ಸರ್. ನನ್ನ ಹೇಳಿ ಕೃಷ್ಣ ಸರ್ ಅಂತ ಬಾಯಿ ಬರುತ್ತಿಲ್ಲ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ತೀವಿ ರುಕ್ಕು ಮೇಡಮ್ ಅಂತ. ನೀವ್ ಕೊಡ್ರಿ ನೋಡೋಣ. ಹಿಂಗೆ ಕಾಟ್ರು ಓಕೆ. ಕಲ್ಯಾಣಿ ಅಕ್ಕನ ಕೊಡಕ್ ಇಷ್ಟನಾ ಅಂತ ಕೇಳಿ. ಹೌದು, ವಿನಯ್ ಸರ್ ಒಳ್ಳೆಯವ್ರ ತರ ಕಾಣಿಸ್ತಾರೆ. ಅದಕ್ಕೆ ನಮ್ಮ ಅಕ್ಕನ ಅವ್ರಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ